ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು CSK ವಾಸಸ್ KKR ಅವರು ಲಾಸ್ಟ್ ಮ್ಯಾಚ್ ಸೋತಿದ್ದಾರೆ. ಆದ್ರೆ CSK ಕಂಟಿನ್ಯೂಟಿ ಆಗಿ 4 ಮ್ಯಾಚಸ್ಗಳನ್ನ ಸೋತಿರೋದು. ಅಪ್ಪಪ್ಪ, ನಾವು CSK ನ ಫಸ್ಟ್ ಟೈಮ್ ಈ ತರ ಪರ್ಫಾರ್ಮೆನ್ಸ್ ನ ನೋಡ್ತಾ ಇರೋದು. ನಾವು ಲಾಸ್ಟ್ ಸೀಸನ್ ಸಹ ಒಂದು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಆದ್ರೆ ಅದಕ್ಕೂ ಮುಂಚೆ ಯಾವ ತರ ಇದ್ದಿದ್ದು CSK ಟೀಮ್ ಆರಾಮಾಗಿ ಪ್ರೆಡಿಕ್ಟ್ ಮಾಡಬಹುದಿತ್ತು. CSK ಆರಾಮಾಗಿ ಈ ಸೀಸನ್ ಕಪ್ ಹೊಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಆರಾಮಾಗಿ ಪ್ರೆಡಿಕ್ಟ್ ಮಾಡಬಹುದಿತ್ತು. ಆದ್ರೆ ಲಾಸ್ಟ್ ಸೀಸನ್ ಮತ್ತೆ ಈ ಸೀಸನ್ ನಾವು ನೋಡ್ತಾ ಬಂದ್ರೆ CSK ಪ್ಲೇ ಆಫ್ ಗೆ ಹೋಗುವಂತ ಚಾನ್ಸೇ ಇಲ್ಲ ಅಂತ ಇವಾಗ್ಲೇ ಪ್ರೆಡಿಕ್ಟ್ ಮಾಡ್ಬೋದು. ಆ ತರ ಪ್ಲೇಯಿಂಗ್ ಲೆವೆನ್ ನ ಇಟ್ಕೊಂಡು, ಆ ತರ ಬ್ಯಾಟಿಂಗ್ ಲೈನ್ ಅಪ್ ನ ಇಟ್ಕೊಂಡು, ಆದ್ರೂ ಬೆಸ್ಟ್ ಬ್ಯಾಟಿಂಗ್ ಇದ್ರೂ ಆ ತರ ಪರ್ಫಾರ್ಮೆನ್ಸ್ ನ ನೀಡ್ತಾ ಇಲ್ಲ. ಟಾಪ್ ಆರ್ಡರ್ಗಳು ಪರ್ಫಾರ್ಮೆನ್ಸ್ ನೀಡಿದ್ರು ಮಿಡಲ್ ಆರ್ಡರ್ ಅಲ್ಲಿ ನಿಂತಿ ಮ್ಯಾಚ್ ವಿನ್ ಮಾಡುವಂತ ಕೇಪಬಿಲಿಟಿ ಪ್ಲೇಯರ್ಗಳು ಇದ್ರೂ ಮ್ಯಾಚ್ ವಿನ್ ಮಾಡ್ತಲ್ಲ. ಇದು ಒಂದು ಮೈನಸ್ ಪಾಯಿಂಟ್ ಕಾಣಿಸ್ತಾ ಇರೋದು CSK ಗೆ. ಏನಕ್ಕೆ ಈ ತರ ಬ್ಯಾಟಿಂಗ್ ಆರ್ಡರ್ ಇದ್ರೂ ಏನಕ್ಕೆ ಸೋಲ್ತಾ ಇದಾರೋ ಅದಂತೂ ಗೊತ್ತಿಲ್ಲ. ಆದ್ರೆ ನನಗೆ ಇನ್ನ ಲಾಸ್ಟ್ ಮ್ಯಾಚ್ ವಿನ್ ಆಗ್ಬೋದಿತ್ತು. MS ಧೋನಿ ಅವರು ಬೇಗನೆ ಬಂದ್ರು, ಆದ್ರೂ ಮ್ಯಾಚ್ ನ ವಿನ್ನಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು. ಆದ್ರೆ MS ಧೋನಿ ಅವರು ಬೇಗನೆ ಔಟ್ ಆದ್ರು. ಅದಾದ ನಂತರ ಇನ್ಯಾವುದೇ ಪ್ಲೇಯರ್ ಹೊಡೆಯುವಂತ ಇಂಟೆಂಟೇ ತೋರಿಸ್ತಾ ಇಲ್ಲ. ಆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ವಿಜಯ್ ಶಂಕರ್ ಅವ್ರನ್ನ ತತ್ತಾರೆ. ಏನಕ್ಕೆ ತತ್ತರ ಅಂತಾನೆ ಗೊತ್ತಿಲ್ಲ. ಬೆಂಕಿ ಬ್ಯಾಟರ್ಗಳು ಇದಾರೆ. ವಿಜಯ್ ಶಂಕರ್ ಗಿಂತ ರಾಹುಲ್ ತಿಪ್ಪತಿ ಅವರು ಬೆಟರ್, ಆದ್ರೆ ಇವರು ವಿಜಯ್ ಶಂಕರ್ನ ಆಡಿಸ್ತಾರೆ. ಏನಕ್ಕಂತ ಗೊತ್ತಿಲ್ಲ. ಅಂತ ಬ್ಯಾಟರ್ಸ್ ಗಳನ್ನ ಇಟ್ಕೊಂಡು ಬರೀ ಬೆಂಚಲ್ಲೇ ಕಾಯಿಸ್ತಾರೆ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಲ್ಲೇ ಇಡಿಸ್ತಾರೆ. ಏನಕ್ಕೆ ಪ್ಲೇಯಿಂಗ್ ಲೆವೆನ್ ಗೆ ತರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದಕ್ಕೂ ಮುಂಚೆ ಲಾಸ್ಟ್ ಮ್ಯಾಚಸ್ ಗಳೆಲ್ಲ ತಿಪ್ಪತಿ ಅವರು ಆಡ್ತಾ ಇದ್ರು, ಓಪನಿಂಗ್ ಆಡ್ತಾ ಇದ್ರು. ಅದಾದ ನಂತರ ಒನ್ ಡೌನ್ ಹಾಕೋರು. ಇವಾಗ ಕುಣಿಸೇ ಬಿಟ್ರಾತಾಗಿ ಸ್ಟೆಪ್ ಟುಟ್ ಆಗಿ. ಏನಕ್ಕೆ ಇದನ್ನ ಮಾಡ್ತಾ ಇದ್ರ ಅಂತ ಗೊತ್ತಿಲ್ಲ. CSK ಒನ್ ಡೌನ್ ಗೆ ಆರಾಮಾಗಿ ಏನಾದ್ರು ಮಿಡಲ್ ಆರ್ಡರ್ ಗೆ ಏನಾದ್ರು ಒನ್ ಡೌನ್ ತಪ್ಪರ ಮಿಡಲ್ ಆರ್ಡರ್ ಗೆ ತಿಪ್ಪತಿ ಅವ್ರನ್ನ ಆರಾಮಾಗಿ ಹಾಕಬಹುದು. ಗಾಯಕ್ವಾಡ್ ಅವರು ಒನ್ ಡೌನ್ ಆಡ್ತಾರೆ, ಆದ್ರಿಂದ ತಿಪ್ಪತಿ ಅವ್ರನ್ನ ಮಿಡಲ್ ಆರ್ಡರ್ ಗೆ ಹಾಕಿದ್ರೆ ಆರಾಮಾಗಿ ಹಾಕ್ತಾರೆ. ಅದಾದ ನಂತರ ಶಿವಮ್ ದುಬೆ, ಆಮೇಲೆ MS ಧೋನಿ, ಆಮೇಲೆ ರವೀಂದ್ರ ಜಡೇಜಾ. ಈ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಆರಾಮಾಗಿ ಮ್ಯಾಚ್ ವಿನ್ ಮಾಡುವಂತ ಕೇಪಬಿಲಿಟಿ ಇರೋಂತ ಎಲ್ಲಾ ಪ್ಲೇಯರ್ಗಳು ಇದಾರೆ. ಯಾವ ರೀತಿ ಇರೋದು ರವೀಂದ್ರ ಜಡೇಜ್ ಅವ್ರ ಹತ್ರನೂ ಇದೆ. ಆದ್ರೆ ರವೀಂದ್ರ ಜಡೇಜ್ ಅವರು ಈ ಸಲ ಕೊಡ್ತಾರಂತ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಕ್ಕ CSK ಅವರು ಈ ಸಲ ಪಕ್ಕ ಟೂರ್ನಿಯಿಂದ ಔಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ತುಂಬಾ ಎದ್ದಿ ಕಾಣಿಸ್ತಾ ಇದೆ. ಇವಾಗ ಆಲ್ರೆಡಿ 5 ಮ್ಯಾಚಸ್ಗಳಲ್ಲಿ 4 ಮ್ಯಾಚಸ್ ನ ಸೋತಿರೋದು. ಆದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಒಂದೇ ಮ್ಯಾಚಸ್ ನ ಗೆದ್ದಿರೋದು, ಒಂದು ಮ್ಯಾಚ್ ನ ಸೋತಿದ್ದಾರೆ. ಹಾಗೆ ಇವತ್ತು ನಡೀತಾ ಇರೋದು ಅವರ ಹೋಮ್ ಗ್ರೌಂಡ್ ಅಲ್ಲಿ. ನೋಡೋಣ ಇವತ್ತಾದ್ರೂ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡ್ತಾರ ಅಂತ ನನ್ನ ಅನಿಸಿಕೆ. ಮಾಡಿರುವೆ ಒಂದು ಒಳ್ಳೆ ವಿಷಯ. ನೋಡೋಣ. CSK ಫ್ಯಾನ್ಸ್ ಗಳಂತೂ ಬೇಜಾರ್ ಹಿಡ್ದೋಗವ್ರೆ. ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ನ ಸೋತಿರೋದು. ಏನು ನಮ್ಮ RCB ಮೇಲೆ ಸೋತಿದ್ದು 4 ಮ್ಯಾಚ್ ನ ಕಂಟಿನ್ಯೂ ಆಗಿ ಸೋತ್ಕ ಬಂದಿದ್ದಾರೆ. ಹಾಗೆ ಇವತ್ತು ನಡೀತಾ ಇರೋದು ಚಪಕ್ ಸ್ಟೇಡಿಯಂ ಅಲ್ಲಿ. ಚಪಕ್ ಒಂಥರ CSK ಗೆ ಅಡ್ವಾಂಟೇಜ್ ಆಗಿರ್ಬೇಕು, ಆದ್ರೆ ಏನಕ್ಕೋ ಒಂದ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಚಪಕ್ ಪಿಚ್ ನೋಡ್ತಾ ಬಂದ್ರೆ ಏನೋ ನಮ್ಗೆ ಇದು ಸ್ಪಿನ್ ಟ್ರ್ಯಾಕ್ ಅಂತ ಅನ್ಸುತ್ತೆ, ಆದ್ರೆ ಏನೋ ಬ್ಯಾಟರ್ಸ್ ಗಳು ಪಿಚ್ ಆಗ್ಬಿಟ್ಟೈತೆ. ಆರಾಮಾಗಿ 190 200 ಆ ತರ ದಾಟಿಸುವಂತ ಪಿಚ್ ಆಗ್ಬಿಟ್ಟೈತೆ. ಅದಕ್ಕೂ ಮುಂಚೆ 190 ದಾಟ್ಸಕ್ಕೂ ಪರದಾಡ್ಬೇಕಾಯ್ತು. ಆದ್ರೆ ಏನು ಲಾಸ್ಟ್ ಸೀಸನ್ ಇಂದ ನೋಡ್ತಾ ಇದೀವೋ ಈ ಸ್ಪಿನ್ ಟ್ರ್ಯಾಕ್ ಬ್ಯಾಟರ್ ಸ್ಟ್ರಾಕ್ ಆಗ್ಬಿಟ್ಟೈತೆ. ಇದೊಂದೇ ಎಲ್ಲರಿಗೂ ಒಂದ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗಿರೋದು. ನೋಡೋಣ ಇವತ್ತಿನ ಮ್ಯಾಚ್ ಯಾವ ರೀತಿ ಕ್ರೂಷಲ್ ಗೆ ಹೋಗುತ್ತೆ ಅಂತ. ಹಾಗೆ ಇಲ್ಲಿವರೆಗೂ ಚಪಕ್ ಸ್ಟೇಡಿಯಂ ಅಲ್ಲಿ 88 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 51 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಾರೋ ಅವರು 37 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಎರಡು ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಮ್ಗೆ ಮೆಜಾರಿಟಿ ಆಗಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಅನ್ಸುತ್ತೆ ಈ ಚಪಕ್ ಸ್ಟೇಡಿಯಂ ಅಲ್ಲಿ. ಈ ಚಪಕ್ ಸ್ಟೇಡಿಯಂ ಅಲ್ಲಿ ಯಾವ ರೀತಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಅಂದ್ರೆ, ಏನಾದ್ರೂ 190 ಮೇಲೆ ಹೊಡೆದ್ರೆ ಆರಾಮಾಗಿ ಈ ಚಪಕ್ ಸ್ಟೇಡಿಯಂ ಅಲ್ಲಿ ಡಿಫೆಂಡಿಂಗ್ ಮಾಡಬಹುದು. ಈ ಸೀಸನ್ ಅಲ್ಲಿ ನಡೆದಿರುವಂತ 2 ಮ್ಯಾಚಸ್ ಗಳು ಸಹ 190 ಮೇಲೆ ಹೋಗಿರೋದಕ್ಕೇನೆ 2 ಸಹ ಡಿಫೆಂಡಿಂಗ್ ಆಗಿರೋದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಏನಾದ್ರೂ 180 185 ಮೇಲೆ ಹೋಯ್ತು ಅಂದ್ರೆ ಆರಾಮಾಗಿ ಡಿಫೆಂಡಿಂಗ್ ಮಾಡಬಹುದು. ಏನಾದ್ರೂ ಅದಕ್ಕೂ ಕಮ್ಮಿ ಸ್ಕೋರ್ ಬತ್ತು ಅಂದ್ರೆ ಆರಾಮಾಗಿ ಚೇಸ್ ಡೌನ್ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಯಾರು ಟಾಸ್ ನ ವಿನ್ ಆಗ್ತಾರೋ ಅವರು ಆರಾಮಾಗಿ ಫಸ್ಟ್ ಬೌಲಿಂಗ್ ಮಾಡಕ್ಕೆ ನೋಡ್ತಾರೆ. ಏನಾದ್ರೂ ಬೇಗ ಆಲ್ಔಟ್ ಮಾಡಿ 170 160 ಒಳಗೆ ಆಲ್ಔಟ್ ಮಾಡಿದ್ರೆ ಬೆಟರ್. ಅವಾಗ ಆರಾಮಾಗಿ ಚೇಸ್ ಡೌನ್ ಮಾಡಬಹುದು. ಹಾಗೆ ಈ ಚಪಕ್ ಸ್ಟೇಡಿಯಂ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 165 ಇದು ಬೆಸ್ಟ್ ಸ್ಕೋರ್ ಈ ಚಪಕ್ ಸ್ಟೇಡಿಯಂ ಅಲ್ಲಿ. ಆದ್ರೆ
ಬ್ಯಾಟರ್ಸ್ ಗಳು ಏನಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾರೆ ತಟಪಿಟಿ ಅಂತ ಆಡಿ ಬೇಗ ವಿಕೆಟ್ ಗಳು ಕೊಡ್ತಾ ಇರೋದು ಸಿ ಎಸ್ ಕೆ ಅವರು ಏನಕ್ಕೆ ಅಂತ ಗೊತ್ತಿಲ್ಲ. ಟಾಪ್ ಆರ್ಡರ್ ಆಡಿದ್ರೆ ಮಿಡಲ್ ಆರ್ಡರ್ ಆಡಲ್ಲ, ಮಿಡಲ್ ಆರ್ಡರ್ ಆಡಿದ್ರೆ ಟಾಪ್ ಆರ್ಡರ್ ಆಡಲ್ಲ. ಇದೊಂದೇ ಮ್ಯಾನೇಜ್ಮೆಂಟ್ ಹೊಡಿತಾ ಇರೋದು. ಇದನ್ನೇನಾದ್ರೂ ಸರಿ ಮಾಡ್ಕೊತು ಅಂದ್ರೆ ಸಿ ಎಸ್ ಕೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಇದನ್ನ ಯಾವತ್ತು ನೋಡ್ತೀವಿ ಅಂತ ಗೊತ್ತಿಲ್ಲ. ಇನ್ನೆರಡು ಮ್ಯಾಚ್ ಆಗೋದೆ ಸಿ ಎಸ್ ಕೆಗೆ ಹಾಫ್ IPL ಮ್ಯಾಚ್ ಆಗೋದಂಗೆನೆ. ಸಿ ಎಸ್ ಕೆಗೆ ಇನ್ನು 7 ಮ್ಯಾಚಸ್ ನ ಕಂಟಿನ್ಯೂಸ್ ಆಗಿ ಹೊಡೆದು ಪ್ಲೇ ಆಫ್ ಗೆ ಬರ್ತಾರೆ ಅನ್ನೋದು ತಿರುಕನ ಕನಸು. ಅದನ್ನ ಫ್ಯಾನ್ಸ್ ಗಳು ಇಟ್ಕೊಳ್ಳೋದು ಒಂದು ಮುತ್ತಾಳತನ. ನೋಡೋಣ, ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ರು ಮಾಡ್ಬೋದು, ಎಕ್ಸ್ಪೆಕ್ಟೇಷನ್ ನ ಇಟ್ಟಿರ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಇಲ್ಲಿವರೆಗೂ ಸಿ ಎಸ್ ಕೆ ಮತ್ತೆ KKR ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರೋದು 21 ಮ್ಯಾಚಸ್ ಗಳು. ಅದರಲ್ಲಿ ಸಿ ಎಸ್ ಕೆ 19 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ KKR 10 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಈ ಮೆಜಾರಿಟಿನ ನೋಡ್ತಾ ಬಂದ್ರೆ ಸಿ ಎಸ್ ಕೆ ಬೆಟರ್ ಆಗೇ ಇದೆ ಅಂತ ಅನ್ಸುತ್ತೆ. ಆದ್ರೆ ಈ ಸೀಸನ್ ನೋಡ್ತಾ ಬಂದ್ರೆ ಸಿ ಎಸ್ ಕೆ ಆ ತರ ಬೆಟರೇ ಇಲ್ಲ. ಸಿ ಎಸ್ ಕೆ ಹೋಲಿಸ್ಕೊಂಡ್ರೆ KKR ಬ್ಯಾಟಿಂಗ್ ಲೈನಪ್ ಅಲ್ಟಿ. ಏನಾದ್ರೂ KKR ಲಾಸ್ಟ್ ಮ್ಯಾಚ್ ಅಲ್ಲಿ ಹರ್ಷಿತ್ ರಾಣಾ ಒಂದು 4 ಹೊಡೆದಾದ್ಮೇಲೆ ಒಂದು ಬಾಲ್ ನ ಕುಟ್ಟಿದ್ರು, ಅದ್ರ ಸಿಂಗಲ್ ತಗೊಂಡೋಗಿ ರಿಂಕು ಸಿಂಗ್ ಕೊಟ್ಟಿದ್ರೆ ಮ್ಯಾಚ್ ವಿನ್ ಆಗ್ಬಿಡ್ಬೋದಿತ್ತು. 4 ರನ್ ಇಂದ ಸೋತಿದ್ದು. ಏನಾದ್ರೂ ಪಕ್ಕ ರಿಂಕು ಸಿಂಗ್ ಇನ್ನೊಂದು ಬಾಲ್ ಇದ್ರೆ ಆರಾಮಾಗಿ ಮ್ಯಾಚ್ ವಿನ್ ಮಾಡುವಂತ ಕೇಪಬಿಲಿಟಿ ಇತ್ತು. ಆದ್ರೆ ಅನ್ಫಾರ್ಚುನೇಟ್ ಆಗಿ KKR ಅವರು ಆ ಮ್ಯಾಚ್ ನ ಸೋತಿದ್ದು. ಹಾಗೆ ಈ ಚೆಪಕ್ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ನಾವು ಈ 2 ಸೀಸನ್ ಅಂದ್ರೆ ಈ ಸೀಸನ್ ಮತ್ತೆ ಲಾಸ್ಟ್ ಸೀಸನ್ ಬಿಟ್ಟು ಆ ಲಾಸ್ಟ್ ಸೀಸನ್ ಗೆ ನೋಡ್ತಾ ಬಂದ್ರೆ ಅವಾಗ ಚೆಪಕ್ ಸ್ಟೇಡಿಯಂ ಒಂದು ಸ್ವಲ್ಪ ಸ್ಪಿನ್ ಟ್ರೆಕ್ ಆಗಿತ್ತು. ಹಾಗೆ 180, 185 ಆ ತರ ಸ್ಕೋರ್ ಒಳಗೇನೆ ಆರಾಮಾಗಿ ಸ್ಕೋರ್ ಟಾರ್ಗೆಟ್ ಆಗ್ತಿತ್ತು. ಆದ್ರೆ ಏನು ಲಾಸ್ಟ್ ಸೀಸನ್ ಇಂದ ಬ್ಯಾಟರ್ಸ್ ಗಳು 200+ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಚೆಪಕ್ ಸ್ಟೇಡಿಯಂ ಸ್ಪಿನ್ ಟ್ರ್ಯಾಕ್ ಆಗಿದ್ದು ಇವಾಗ ಬ್ಯಾಟಿಂಗ್ ಟ್ರ್ಯಾಕ್ ಆಗೋಗಿದೆ. ಆದ್ರಿಂದ ಇವಾಗ ಎಲ್ಲರೂ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ಟ್ರೈ ಮಾಡ್ತಾರೆ. ಆರಾಮಾಗಿ 190 ಹೊಡೆದ್ರೆ ಆರಾಮಾಗಿ ಇಲ್ಲಿ ಡಿಫೆಂಡಿಂಗ್ ಮಾಡಬಹುದು ಅನ್ನೋ ಕಾರಣಕ್ಕೆ ಎಲ್ಲರೂ ಸಹ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ನೋಡ್ತಾರೆ. ಆದ್ರೆ ಮೇಜರ್ ಆಗಿ ಇಲ್ಲಿ ಟಾಸ್ ವಿನ್ ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಫಸ್ಟ್ ಆಗಿ ಚೂಸ್ ಟು ಬಾಲ್. ಇದೆ ನನ್ನ ಅನಿಸಿಕೆ ಪ್ರಕಾರ. ಇವಾಗ್ಲೇ ಪ್ರಿಡಿಕ್ಟ್ ಮಾಡ್ಬಿಡ್ತೇನೆ, ಇವತ್ತು ಸಿ ಎಸ್ ಕೆ ಅವರು ಟಾಸ್ ವಿನ್ ಆಗಿ ಚೂಸ್ ಟು ಬಾಲ್ ತಗೊಂಡು ಆರಾಮಾಗಿ ಚೇಸ್ ಡೌನ್ ಮಾಡಿ, ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಸಿ ಎಸ್ ಕೆ ಅವರು ಮ್ಯಾಚ್ ವಿನ್ ಆಗ್ತಾರೆ. ಇದು ನನ್ನ ಪ್ರಿಡಿಕ್ಷನ್ ಪ್ರಕಾರ. ಅನಾಲಿಸಿಸ್ ಮಾಡಿದೀನಿ, ಆದ್ರೂ ಇವತ್ತು ಪಕ್ಕ ಸಿ ಎಸ್ ಕೆ ಅವರು ಮ್ಯಾಚ್ ವಿನ್ ಆಗ್ತಾರೆ ಅಂತ ಒಂದು 6 ಸೆನ್ಸ್ ಹೇಳ್ತಾ ಇದೆ. ನೋಡೋಣ ಸಿ ಎಸ್ ಕೆ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತದೆ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಏನು ಪ್ಲೇಯಿಂಗ್ 11 ನ ಚೇಂಜಸ್ ಮಾಡ್ಬಿಟ್ರು ಅಂದ್ರೆ ಸಿ ಎಸ್ ಕೆ ಅವರು ಅಪ್ಪಪ್ಪ ಡಿವಾನ್ ಕಾನ್ವೆ ಮತ್ತೆ ರಚಿನ್ ರವೀಂದ್ರ ಓಪನರ್, ಅದಾದ ನಂತರ ಗಾಯಕ್ವಾಡ್, ಅದಾದ ನಂತರ ಬಂದ್ಬಿಟ್ಟಿದ್ದು MS ಧೋನಿ ಅವರೇ. ವಿಜಯ್ ಶಂಕರ್ ಬಂದ್ರು, ಅದಾದ ನಂತರ MS ಧೋನಿ ಅವ್ರು ಬಂದ್ರು. ಏನಕ್ಕೆ ವಿಜಯ್ ಶಂಕರ್ ಅವ್ರನ್ನ ಆ ಜಾಗದಲ್ಲಿ ಕಳಿಸಿದ್ರು ಅಂತ ಅದಂತೂ ಗೊತ್ತಿಲ್ಲ. ಆ ಜಾಗದಲ್ಲಿ ತಿಪ್ಪಾತಿ ಅವ್ರನ್ನ ಕಳಿಸಿದ್ರೆ ಆರಾಮಾಗಿ ರನ್ಸ್ ನ ಹೊಡ್ಕೊಡ್ತಾರೆ. ಲಾಸ್ಟ್ ಸೀಸನ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು SRH ಗೆ ಆ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆದ್ರೆ ಇವರು ಆ ತರ ಪರ್ಫಾರ್ಮೆನ್ಸ್ ಕೊಡೋ ಅಂತ ರಾಹುಲ್ ತಿಪ್ಪಾತಿ ಅವ್ರನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕುಣಿಸ್ಬಿಡ್ತಾ ಇದಾರೆ. ಇದೊಂದ್ ಸ್ವಲ್ಪ ಮೈನಸ್ ಹೊಡಿತಾ ಇರೋದು ಸಿ ಎಸ್ ಕೆಗೆ. ಆದ್ರಿಂದ ಸಿ ಎಸ್ ಕೆ ಮೇನ್ ಆಗಿ ಬ್ಯಾಟಿಂಗ್ ಲೈನಪ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು. ಬ್ಯಾಟಿಂಗ್ ಲೈನಪ್ ಬೆಟರ್ ಆಗೇ ಇದೆ. ಓಪನರ್ ಆಗಿ ರಚಿನ್ ರವೀಂದ್ರ, ಡಿವಾನ್ ಕಾನ್ವೆ, ಅದಾದ ನಂತರ ಗಾಯಕ್ವಾಡ್, ಅದಾದ ನಂತರ ರಾಹುಲ್ ತಿಪ್ಪಾತಿ, ಮತ್ತೆ MS ಧೋನಿ, ರವೀಂದ್ರ ಜಡೇಜಾ, ಅಶ್ವಿನ್. ಏನ್ ಬ್ಯಾಟಿಂಗ್ ಲೈನಪ್ ಇರೋದು? ಇದಕ್ಕಿಂತ ಬೆಟರ್ ಬ್ಯಾಟಿಂಗ್ ಲೈನಪ್ ಬೇಕಾ? ಹೊಡೆಯುವಂತ ಬ್ಯಾಟರ್ಸ್ ಗಳೇ ಇರೋದು. ಆದ್ರೆ ಏನಕ್ಕೆ ಈ ಸೀಸನ್ ಇಷ್ಟೊಂದು ಸ್ಟ್ರಗಲ್ ಪಡ್ತಾ ಇದಾರೆ ಅಂತನೂ ಗೊತ್ತಿಲ್ಲ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಆದ್ರೂ ಬ್ಯಾಟಿಂಗ್ ಲೈನಪ್ ನನ್ನ ಪ್ರಕಾರ ಮೇಜರ್ ಆಗಿ ಚೇಂಜಸ್ ಆಗುತ್ತೆ. ರಾಹುಲ್ ತಿಪ್ಪಾತಿ ಅವ್ರನ್ನ ಪ್ಲೇಯಿಂಗ್ 11 ಗೆ ತರ್ತಾರೆ. ಹಾಗೆ ವಿಜಯ್ ಶಂಕರ್ ಅವ್ರನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕುಣಿಸ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಶಿವಮ್ ದುಬೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇರೋದು, ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಹಾಗೆ KKR ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಏನು ಚೇಂಜಸ್ ಆಗಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ KKR ಅವರು ಒಂದು ಚೇಂಜಸ್ ಬೇಕು ಅಂತ ಬಾಲಿಂಗ್ ಲೈನಪ್ ಅಲ್ಲಿ ಜಾನ್ಸನ್ ಅವ್ರನ್ನ ಪ್ಲೇಯಿಂಗ್ 11 ಗೆ ತಂದಿದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ಪ್ಲೇಯಿಂಗ್ 11 ಇರುತ್ತೆ, ಏನು ಚೇಂಜಸ್ ಮಾಡಲ್ಲ. ಬೆಟರ್ ಪ್ಲೇಯಿಂಗ್ 11 ಇರೋದು ಅಂದ್ರೆ KKR ಸಿ ಎಸ್ ಕೆ ಹೋಲಿಸ್ಕೊಂಡ್ರೆ ಬೆಟರ್ ಪ್ಲೇಯಿಂಗ್ 11 ಅನಿಸ್ತಾ ಇರೋದು ಅಂದ್ರೆ KKR. ಈ ಸೀಸನ್ ಸಿ ಎಸ್ ಕೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಬ್ಯಾಟಿಂಗ್ ಲೈನಪ್ ಇಲ್ಲ. ಆದ್ರೆ KKR ಬ್ಯಾಟಿಂಗ್ ಲೈನಪ್ ಬೆಟರ್ ಆಗಿದೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ವೆರಿ ಕ್ರೂಷಿಯಲ್ ಆಗಿ ಹೋಗುತ್ತೆ ಮ್ಯಾಚ್.
ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ನ ಪ್ರಕಾರ CSK ಅವರು ಮ್ಯಾಚ್ ವಿನ್ ಆಗ್ತಾರೆ ನನ್ನ ಪ್ರಕಾರ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.